ಜೆಡಿಎಸ್ ಶಾಸಕರು ಲೀಡರ್ ಆಗ್ತಾ ಇದ್ದಾರೆ. ಜೆಡಿಎಸ್ ಅಸಮಾಧಾನಿತ ಶಾಸಕರು ಲೀಡರ್ ಆಗ್ತಾ ಇದ್ದಾರೆ. ಯಾರು? ನಾನು ಇವತ್ತು ಜೆಡಿಎಸ್ ಅಧ್ಯಕ್ಷ ನಾನೇ. ಅಸಮಾನತರು ಈಗ ಸಮಾನತರು ಅಸಮಾನತರು ಉಳಿದಿಲ್ಲ. ಈಗ MLAಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗಿ ಗೆಲ್ಬೇಕು ಅಂತ ಹೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಈ 17 ಸೀಟು. ಚನ್ನಪಟ್ಟಣ ಪೂರ್ವ ಆಯ್ತಲ್ಲ, ಈ 17 ಗೆದ್ದಿರ್ತಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು. ಹೌದೌದು, ನಾನು ಐ ವಾಸ್ ದೇರ್ ಆಸ್ ಎ ಲೀಡರ್. ಟುಡೇ ಆಲ್ಸೋ ಐ ಆಮ್ ದೇರ್, ಟುಮಾರೋ ಆಲ್ಸೋ ದೇರ್. ಜಿಡಿ ದೇವ್ರ ಜೊತೆ ಮಾತಾಡಿದೀವಿ. ಅವ್ರದ್ದೇ ಆದಂತ ಒಂದು ಶಕ್ತಿ ಇದೆ. GT ದೇವೇಗೌಡರಿಗೆ ಅವ್ರದ್ದೇ ಆದಂತ ಒಂದು ಫಾಲೋಯಿಂಗ್ ಇದೆ. ಈಗ ಅವರು ಕೂಡ JDS ಕುಮಾರಸ್ವಾಮಿ ಅವ್ರನ್ನ ಹೇಳಲಾರ್ದೆ ಕೇಳಲಾರ್ದೆ ಎಲ್ಲ ನಿರ್ಣಯಗಳನ್ನು ತಗೊಂಡ್ರು. ಈಗ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ಈಗ ಈಗಾಗಲೇ ದೂರವಾಣಿ ಮುಖಾಂತರ ಒಂದೆರಡು ಸಲ ಮಾತಾಡಾಗಿದೆ. ಮುಂದೆ ನೋಡೋಣಂತ ಏನಾಗತ್ತೆ ಅನ್ನಕ್ಕಂಥದ್ದು. ಡೆಫಿನೆಟ್ಲಿ, ನ್ಯಾಚುರಲಿ ಸಿಟ್ಟಿಂಗ್ MLA ಇದ್ದಾರೆ. ಬೇರೆ ಶಾಸಕರಿಗೂ ಕೂಡ ಬರ್ತಕ್ಕಂಥದಕ್ಕೆ ಒಂದು ದಾರಿ ಆಗತ್ತೆ. ಎಲ್ಲಿಗೆ ಪ್ರಯಾಣ ಇಲ್ಲ, ನಮ್ಮ ಮನೆ ನಮ್ಮ ಶಕ್ತಿ ನಾವು ನಿಲ್ತೀವಿ. ಯಾರು ಇಲ್ಲ JDS ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. JDS ನಮ್ದು, ಅದನ್ನ JDS ನಾವು ಸ್ಟ್ರಾಂಗ್ ಮಾಡ್ತೀವಿ. ಹೌದೌದೌದು. ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ ಮೂರನೇ ಶಕ್ತಿ ಅಗತ್ಯ ಅನ್ನಕ್ಕಂಥದ್ದನ್ನ ಜನ ಇವತ್ತು ಎತ್ತಿ ಹೇಳ್ತಾ ಇದ್ದಾರೆ. ಸೊ ಆ ಮೂರನೇ ಶಕ್ತಿ ಹೇಗಿರ್ಬೇಕು? ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಬಹುಜನ ಸಮಾಜದವರು, ಸಾಹಿತ್ಯಗಳು ಅನೇಕರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ, ನೀವು ಮಾಡಿ ಅಂತ. ಅದಕ್ಕೆ ರೂಪ ಏನಿರ್ಬೇಕು? ಅದು JDS ಆಗಿರ್ಬೇಕಾ ಅಥವಾ ಬೇರೆ ಏನಾದರೂ ರೂಪ ಕೊಡ್ಬೇಕಾ? ಅದು ನಾವೇನು ನಮ್ಮ ಜೊತೆಲಿ ಶಾಸಕರು ಸಂಪರ್ಕದಲ್ಲಿದ್ದಾರೋ ಅವ್ರ ಜೊತೆಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ.